ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು KPSC ಸಂದೇಶ. ಇವತ್ತು ನಾವು KAS ಪ್ರಿಲಿಮ್ಸ್ 2024ರ ನೋಟಿಫಿಕೇಶನ್ ಏನು ರಿಲೀಸ್ ಆಗಿದೆ ಅದರ ಪ್ರಿಪ್ರೇಷನ್ ಅನ್ನು ಮಾಡ್ತಾ ಇದ್ದೀವಿ. ಈ ವಿಡಿಯೋ ಸರಣಿ ಎನ್ವೈರನ್ಮೆಂಟ್ ಭಾಗ 2 ಅಂದರೆ ಪರಿಸರ ಮತ್ತು ಅದರ ಚಾಲೆಂಜಸ್ ಹಾಗೂ ಏನೇನು ಸ್ಟೆಪ್ಸ್ ತಗೊಂಡಿದ್ದಾರೆ ಅದರ ರಿಲೇಟೆಡ್ ಭಾಗ 2ರ ವಿಡಿಯೋ ಇದು. ಇದರಲ್ಲಿ ಪ್ರೀವಿಯಸ್ ಇಯರ್ ಕ್ವೆಶನ್ ಪೇಪರ್ ಕ್ವೆಶನ್ಸು KPSC ಆಗಿರ್ಬೋದು, UPSC ಆಗಿರ್ಬೋದು ಹಾಗೂ ಬೇರೆ PSC ಎಕ್ಸಾಮ್ಸಿನ ಕ್ವೆಶನ್ ಪೇಪರ್ಸನ್ನು ಇನ್ಕ್ಲೂಡ್ ಮಾಡಿದ್ದೀವಿ. ಈ ಎಕ್ಸಾಮ್ಗೆ 21ರ ಮೇಲೆ ಇರುವ ಎಲ್ಲರೂ ಎಲಿಜಿಬಲ್ ಇರ್ತೀರಾ. ಸೊ ಯಾರೇ ಫೈನಲ್ ಇಯರ್ ಡಿಗ್ರಿ ಕಾಲೇಜಲ್ಲಿರೋರು ಕೂಡ ಫೈನಲ್ ಇಯರಲ್ಲಿರೋರು ಅಪ್ಲೈ ಮಾಡುವಂಥ ಒಂದು ಸಾಧ್ಯತೆ ಇರುತ್ತೆ. ಸೊ ಯಾರಾದರೂ ಒಂದು KAS ಆಗುವ ಒಂದು ಕನಸಿದ್ದರೆ ಅವರು ಈ ಎಕ್ಸಾಮ್ಗೆ ಡೆಫಿನೆಟ್ಲಿ ಅಪ್ಲೈ ಮಾಡಬೇಕು. ನನ್ನ ಹೆಸರು ಸಂದೀಪ್ ದೇಶಪಾಂಡೆ. ಇದು KPSC ಸಂದೇಶ. ನನ್ನ ಬಗ್ಗೆ ಒಂದು ಕಿರು ಪರಿಚಯ ಇಲ್ಲಿದೆ. ನಾನು ನನ್ನ BTech ಅನ್ನು ಮೆಕ್ಯಾನಿಕಲ್ ಇಂಜಿನಿಯರಿಂಗ್ NITK ಸೂರತ್ಕಲ್ಲಲ್ಲಿ ಕಂಪ್ಲೀಟ್ ಮಾಡಿ MS ಅನ್ನು ಪ್ಯಾರಿಸ್ನ ಎಕೋಲ್ ಪಾಲಿಟೆಕ್ನಿಕ್ ಅಲ್ಲಿ ಮಾಡಿದ್ದೀನಿ ಇನ್ ಮಲ್ಟಿ ಸ್ಕೇಲ್ ಹಾಗೂ ಮಲ್ಟಿ ಫಿಸಿಕ್ಸ್ ಮಾಡೆಲಿಂಗ್ ಆಫ್ ಮಟೀರಿಯಲ್ಸ್. UPSC ನಡೆಸುವಂತಹ ಸಿವಿಲ್ ಸರ್ವಿಸ್ ಎಕ್ಸಾಮಿನೇಷನ್ನಲ್ಲಿ 4 ಬಾರಿ ಪ್ರಿಲಿಮ್ಸ್ ಅನ್ನ ಪಾಸ್ ಮಾಡಿದ್ದು ನನ್ನ ನಾಲೆಜ್ ಅನ್ನ ಶೇರ್ ಮಾಡಬೇಕು ಅಂತ ಹಾಗೂ ಎಲ್ಲ ಸ್ಪರ್ಧಾರ್ಥಿಗಳಿಗೆ ಗೈಡ್ ಮಾಡಬೇಕು ಅಂತ ಈ ಚಾನಲ್ ಅನ್ನ ಸ್ಟಾರ್ಟ್ ಮಾಡಿರೋದು. ಸೊ ತಡ ಮಾಡದೆ ಸ್ಟಾರ್ಟ್ ಮಾಡೋಣ. KPSCಯ ಲಾಸ್ಟ್ ಇಯರ್ KAS ನಡೆದಂತ ಟೈಮಲ್ಲಿ ಬಂದಂತ ಪ್ರಶ್ನೆ: ಇತ್ತೀಚೆಗೆ ಉದ್ಘಾಟಿಸಲಾದ ಸಫರ್ ವ್ಯವಸ್ಥೆಗೆ ಸಂಬಂಧಿಸಿದಂತೆ ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಸಫರ್ ಇನ ಬಗ್ಗೆ ಇರುವಂತಹ ಒಂದು ಪ್ರಶ್ನೆ ಏನಪ್ಪಾ ಅಂದ್ರೆ, ಇಟ್ ಈಸ್ ವೆರಿ ಅಡ್ವಾನ್ಸ್ಡ್ ಏರ್ ಕ್ವಾಲಿಟಿ ಅಂಡ್ ವೆದರ್ ಫೋರ್ಕಾಸ್ಟ್, ಅಂದ್ರೆ ಅತ್ಯಂತ ಮುಂದುವರೆದ ವಾಯುವಿನ ಗುಣಮಟ್ಟ ಮತ್ತು ಹವಾಮಾನ ಮುನ್ಸೂಚನಾ ವ್ಯವಸ್ಥೆ ಅಂತ ಹೇಳ್ತಾ ಇದ್ದಾರೆ. ಸರಿ, ಒಂದು ಆಪ್ಷನ್ ಇಟ್ಕೊಳ್ಳೋಣ. ನೆಕ್ಸ್ಟ್, ಇದನ್ನು ಸ್ವದೇಶದಲ್ಲೇ ಪುಣೆಯ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಟ್ರಾಪಿಕಲ್ ಮೆಟರಾಲಜಿ ಅಭಿವೃದ್ಧಿಪಡಿಸಿದೆ ಅನ್ನೋದು ಎರಡನೇ ಆಪ್ಷನ್. ಮೂರನೇದು, ಇದು ಸೂರ್ಯನ UV ಸೂಚ್ಯಾಂಕವನ್ನು ಅಳೆಯುವುದಿಲ್ಲ, ಅಂದ್ರೆ ಅದನ್ನು ಮೆಜರ್ ಮಾಡೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಈ 3 ಸಬ್ ಸ್ಟೇಟ್ಮೆಂಟ್ಸ್ ಇದೆ. ಒಂದು ವಿಷಯ ಸ್ಪರ್ಧಾರ್ಥಿಗಳೇ, ನಾವು ಫಸ್ಟ್ ನೋಡ್ಬೇಕಾದ್ರೆ ಈ ಪ್ರಶ್ನೆನ ಈ ಸತಿ ಹೀಗೆ ಬರುವ ಚಾನ್ಸ್ ಕೂಡ ಇದೆ. ಯಾಕೆ ಅಂದ್ರೆ ಇವತ್ತಿಗೂ ಇದು ವ್ಯಾಲಿಡ್ ಕ್ವೆಶನ್. ಇಟ್ ಈಸ್ ವೆರಿ ಅಡ್ವಾನ್ಸ್ಡ್ ಏರ್ ಕ್ವಾಲಿಟಿ ಅಂಡ್ ವೆದರ್ ಫೋರ್ಕಾಸ್ಟ್. ಎಸ್, ಸರಿ ಇರುವ ಚಾನ್ಸ್ ಇದೆ. ಎಸ್, ಯಾಕಂದ್ರೆ ಇನಾಗರೇಟ್ ಆಗಿದೆ ಅಂದ್ರೆ ಅಡ್ವಾನ್ಸ್ಡ್ ಒನ್ನೇ ಇನಾಗರೇಟ್ ಮಾಡಿರ್ತಾರೆ. ಡೆವಲಪ್ಡ್ ಇಂಡಿಜಿನಿಯಸ್ಲಿ, ಇದ್ರ ಬಗ್ಗೆ ನಮ್ಗೆ ಗೊತ್ತಿಲ್ಲ ಅಂತ ಇಟ್ಕೊಳ್ಳೋಣ. ಸರಿ, ಮೂರನೆಯದು, ವಿಲ್ ನಾಟ್ ಮೆಜರ್ ಸನ್ಸ್ UV ಇಂಡೆಕ್ಸ್. ಸೊ ಹೊಸದಾಗಿ ಇನಾಗ್ರೇಟ್ ಆಗಿದೆ, ಅಡ್ವಾನ್ಸ್ಡ್ ಇದೆ ಅಂತ ಅಂದ್ರೆ ಸನ್ಸ್ UV ಇಂಡೆಕ್ಸ್ ಮೆಜರ್ ಮಾಡುವಂತದ್ದು ಬಹಳ ಒನ್ ಆಫ್ ದ ಬೇಸಿಕ್ ಟೈಪ್ ಆಫ್ ಮೆಜರ್ಮೆಂಟ್ಸ್. ಬಿಕಾಸ್ ಇದು ಅಡ್ವಾನ್ಸ್ ಇರೋದ್ರಿಂದ ಇದು ಮಾಡುತ್ತದೆ ಅನ್ನೋ ಒಂದು ನಾವು ಇಂಟೆಲಿಜೆಂಟ್ ಗೆಸ್ ಮಾಡಬಹುದು. ಸೊ ಎ ಕರೆಕ್ಟ್ ಆದ್ರೆ ನಮ್ಗೆ ಸಿ ರಾಂಗ್ ಆಗಬೇಕು. ಯಾಕಂದ್ರೆ 2 ಆಪ್ಷನ್ಸಿನಲ್ಲಿ ಕೊಹರೆನ್ಸ್ ಇಲ್ಲ, ಅಂದ್ರೆ ಒಂದು ತಾಳಮೇಳ ಇಲ್ಲ ಅಂತ ನಾನ್ ಹೇಳೋದು. ಎ ಸರಿ ಇದ್ರೆ ಸಿನೂ ಸರಿ ಇರ್ಬೇಕು, ಸಿ ಸರಿ ಇದ್ರೆ ಎ ಸರಿ ಇರ್ಬೇಕು, ಸಿ ತಪ್ಪಿದ್ದರೆ ಎ ಸರಿ ಇರ್ಬೇಕು. ಸೊ ಈ 2 ಕೊಹರೆನ್ಸ್ ಇಲ್ಲದೆ ಇರೋದ್ರಿಂದ ಸಿ ಅನ್ನ ನಾವು ಎಲಿಮಿನೇಟ್ ಮಾಡಬಹುದು. ಸಿ ಅನ್ನ ಎಲಿಮಿನೇಟ್ ಮಾಡಿದರೆ ನಮ್ಗೆ 2 ಆಪ್ಷನ್ಸ್ ಕ್ಯಾನ್ಸಲ್ ಆಗುತ್ತೆ. ಈಗ ಉಳಿಯತ್ತು 2 ಆಪ್ಷನ್. ಇವಾಗ ನಾವು ಇಂಡಿಜಿನಿಯಸ್ಲಿ ಡೆವಲಪ್ಡ್ ಬೈ IITM ಪುಣೆ, ಹೌದು, ಇದು ಕರೆಕ್ಟು. ಆಪ್ಷನ್ 3 A and B is the right answer. ಬರೀ ನಾವು ಸಿ ಇಂದ ಎಲಿಮಿನೇಟ್ ಮಾಡಿರೋದ್ರಿಂದ ಗೆಸ್ ವರ್ಕ್ ಅಲ್ಲಿ 50% ಕ್ಲೋಸ್ ಬಂದ್ಬಿಟ್ಟಿದೀವಿ. ಈ ತರ 4 ಸ್ಟೇಟ್ಮೆಂಟ್ಸ್ ಇರುವಂತ ಪ್ರಶ್ನೆಗಳು ಮತ್ತೆ ಅದು ABC ಅಂತಿದ್ದಾಗ ಡೆಫಿನೆಟ್ಲಿ ನಾವು ಗೆಸ್ ವರ್ಕಿಗೆ ಹೋಗ್ಲೇಬೇಕು. 1 ಆಪ್ಷನ್ ಇದ್ದಲ್ಲಿ ಮಾತ್ರ ನಮ್ಗೆ ಪ್ಯೂರ್ ನಾಲೆಡ್ಜ್ ಬೇಕಾಗತ್ತೆ. ಈಗ ಸ್ಪರ್ಧಾರ್ಥಿಗಳೇ, ಸಫರ್ ಇಂಡಿಯಾ ಬಗ್ಗೆ ನಾನು ಹೆಚ್ಚಿನ ಮಾಹಿತಿಯನ್ನ ಕೊಡಬೇಕು ಅಂತ ಇಚ್ಛೆ ಪಡ್ತೀನಿ. ಯಾಕೆ ಅಂದ್ರೆ ಸಫರ್ ಅನ್ನುವುದು ಈಗಲೂ ವ್ಯಾಲಿಡ್ ಆದಂತು ಮತ್ತು ಈ ಟೈಮ್ ಪ್ರಿಲಿಮ್ಸಿನಲ್ಲಿ ಬೇರೆ ತರದ ಕ್ವೆಶನ್ಸ್ ಬರುವ ಚಾನ್ಸಸ್ ಇರುತ್ತೆ. ಸೊ ಆ
ಆಗ ರಿಲೀಸ್ ಆಗಿದ್ರಿಂದ ಬೇಸಿಕ್ ಕ್ವೆಶನ್ ಬಂದಿದ್ದು. ಈಗ ಇನ್ನು ಕೆಲವು ಡೆಪ್ತ್ ಅಲ್ಲಿ ಕ್ವೆಶನ್ಸ್ ಬರೋ ಚಾನ್ಸ್ ಇದೆ. ಏನಪ್ಪಾ ಅಂತ ಅಂದ್ರೆ ಸಫರ್ ಇನ್ ಫುಲ್ ಫಾರ್ಮ್ ಏನು, ಸಿಸ್ಟಮ್ ಆಫ್ ಏರ್ ಕ್ವಾಲಿಟಿ ಅಂಡ್ ವೆದರ್ ಫೋರ್ಕಾಸ್ಟಿಂಗ್ ಅಂಡ್ ರಿಸರ್ಚ್. ಇದನ್ನ ಯಾರು ಯೂಸ್ ಅಥವಾ ಡೆವಲಪ್ ಮಾಡಿರೋದು ಅಂದ್ರೆ ಯಾವ ಮಿನಿಸ್ಟ್ರಿ ಅಂದ್ರೆ ಮಿನಿಸ್ಟ್ರಿ ಆಫ್ ಅರ್ತ್ ಸೈನ್ಸಸ್, ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಟ್ರಾಪಿಕಲ್ ಮೆಟ್ರಾಲಜಿ ಒಂದು ವಿಷಯ. ಇದು ಮಿನಿಸ್ಟ್ರಿ ಆಫ್ ಎನ್ವೈರನ್ಮೆಂಟ್ ಅಂಡ್ ಫಾರೆಸ್ಟ್ ಅಲ್ಲ, MOEF ಅಲ್ಲ, ಅರ್ತ್ ಸೈನ್ಸಸ್ ಅಲ್ಲಿ ಬರುವಂತದ್ದು. ಗಮನವಿಟ್ಟು ನೋಡ್ಕೋಬೇಕು. ಇದು ಒಂದು ಪಾಯಿಂಟ್. ಇದು ಸೆಕೆಂಡ್ ಪಾಯಿಂಟ್. ಡೆವಲಪ್ಡ್ IITM ಪುಣೆ, ಆದ್ರೆ ಆಪರೇಷನಲೈಸ್ಡ್ ಯಾರು ಅಂದ್ರೆ IMD, ದಟ್ ಈಸ್ ಇಂಡಿಯನ್ ಮೆಟ್ರಲಾಜಿಕಲ್ ಡಿಪಾರ್ಟ್ಮೆಂಟ್ ಅಲ್ಲಿ ಬರುವಂತದ್ದು. ಏನಪ್ಪಾ ಇದು ಹೆಂಗಿರುತ್ತೆ ನೀವು ಇಲ್ಲಿ ನೋಡ್ಬೋದು. ಇದು ಸಫರ್ ವೆಬ್ಸೈಟ್ ಇಂದ ಡೈರೆಕ್ಟ್ ಆಗಿ ತಗೊಂಡ್ ಬಂದಿರುವಂತದ್ದು. IITM ಹಾಗೂ ಸಫರ್ ಬಗ್ಗೆ ಸಫರ್ ಅಂತ ಕೊಟ್ಟಿರೋದು. ಇದು IMD ಯ ಒಂದು ಲೋಗೋ. ಸೊ ಏನಪ್ಪಾ ಅಂದ್ರೆ ಜೇಂಟ್ ಟ್ರೂ ಕಲರ್ LED ಡಿಸ್ಪ್ಲೇ ಗಿವ್ಸ್ ಔಟ್ ರಿಯಲ್ ಟೈಮ್ ಏರ್ ಕ್ವಾಲಿಟಿ ಇಂಡೆಕ್ಸ್ ಆನ್ ಅ 24/7 ಬೇಸಿಸ್ ವಿತ್ ಕಲರ್ ಕೋಡಿಂಗ್. ಒಂದು ಕಲರ್ ಕೋಡಿಂಗಿನ ಪ್ರಕಾರ 24 hours ಯಾವಾಗ್ಲೂ ಎವ್ರಿ ಟೈಮು ಒಂದು ಜೈಂಟ್ LED. ಏನು ಸಫರ್ ಅಂತ ಕೇಳುವುದು ಇನ್ನೊಂದು ಪ್ರಶ್ನೆ. ಈಗ ಇನ್ನೊಂದು ಪಾರ್ಟ್ ಏನು ಅಂದ್ರೆ UPSC ಯಲ್ಲಿ ಹಲವಾರು ಬಾರಿ ಕೇಳಿದಂಥದ್ದು ಪೊಲ್ಯೂಟೆಂಟ್ಸ್ ಯಾವ್ದು ಮಾನಿಟರ್ ಆಗತ್ತೆ ಸಫರ್ ಅಲ್ಲಿ ಅನ್ನೋದು. ವಿಚ್ ಆಫ್ ದ ಫಾಲೋಯಿಂಗ್ ಆರ್ ನಾಟ್ ಮಾನಿಟರ್ಡ್, ಅಥವಾ 4 ಕೊಟ್ಬಿಟ್ಟು ಸಫರ್ ಮಾನಿಟರ್ಸ್: PM2.5, PM10, ಓಝೋನ್, ಕಾರ್ಬನ್ ಮೊನಾಕ್ಸೈಡ್ ಮತ್ತು ನೈಟ್ರೋಜನ್ ಆಕ್ಸೈಡ್ಸ್, ಸಲ್ಫರ್ ಡೈಆಕ್ಸೈಡ್, ಬೆನ್ಝೀನ್, ಟೋಲಿನ್, ಝೈಲಿನ್ ಅಂಡ್ ಮರ್ಕ್ಯೂರಿ. ನೋಡ್ಬೇಕಾದಂತ ವಿಷಯ CO2 ಇಲ್ಲ ಇದರಲ್ಲಿ. ಓಕೆ, ಸೊ ಈ ಪೊಲ್ಯೂಟೆಂಟ್ಸ್ ನಾವು ಮೆಮರೈಸ್ ಮಾಡಬೇಕು. ಲಾಜಿಕ್ ಇದೆ ಇದರಲ್ಲಿ. ಬೆನ್ಝೀನ್, ಟೋಲಿನ್, ಝೈಲಿನ್ ಮತ್ತು ಮರ್ಕ್ಯೂರಿ ಒಂದು ಭಾಗ. ಆಕ್ಚುಲಿ ಬೆನ್ಝೀನ್, ಟೋಲಿನ್, ಝೈಲಿನ್ ಒಂದು ಭಾಗ ಹೈಡ್ರೋಕಾರ್ಬನ್ಸ್. ಮರ್ಕ್ಯೂರಿ ಬಂದ್ಬಿಟ್ಟು ಹೆವಿ ಮೆಟಲ್ ಅಂತ. ಮತ್ತು ಈ ಕಾರ್ಬನ್ ಮೊನಾಕ್ಸೈಡ್ ದೀಸ್ ಆರ್ ಆಕ್ಸೈಡ್ಸ್. ಮತ್ತು ಇದು ಮೂರು ಪಾರ್ಟಿಕ್ಯುಲೇಟ್ ಮ್ಯಾಟರ್. ಓಝೋನ್ ಇಸ್ ಅ ಡಿಫರೆಂಟ್ ಕ್ಯಾಟಗರಿ. ಹೀಗೆ ಭಾಗ ಮಾಡಿಕೊಂಡು ನಾವು ನೆನಪಿಟ್ಕೋಬೇಕು. ನಿಮಗೆ ನಿಮ್ಮ ಗ್ರಹಿಕೆಗೋಸ್ಕರ ನಾನು ಇಲ್ಲಿ ನೋಡಬಹುದು 1ನೇ ತಾರೀಕು ಮಾರ್ಚ್ 2:22 PM 36 ಸೆಕೆಂಡ್ಸ್ಗೆ ಎವ್ರಿ ಸೆಕೆಂಡಿಗೆ ಕೊಡುವಂತಹ ಒಂದು ಸಫರ್ ಸಿಟೀಸಿನ ಏರ್ ಕ್ವಾಲಿಟಿ ಇಂಡೆಕ್ಸ್. ಯಾವ ಸಿಟೀಸ್ ಇದೆ ಅಂದ್ರೆ ಡೆಲ್ಲಿ, ಪುಣೆ, ಮುಂಬೈ, ಅಹಮದಾಬಾದ್. ಎಲ್ಲ ಭಾರತ ದೇಶದ ಎಲ್ಲ ಸಿಟೀಸು ಇದೆಯಾ? ಇಲ್ಲ. ಅದು ಬರುವ ಒಂದು ಪ್ರಶ್ನೆ ಬರುವ ಒಂದು ಸಾಧ್ಯತೆ ಇದೆ. ಮೆಟ್ರೋ ಸಿಟೀಸ್ ಅಂತ ಹೇಳಿದ್ದಾರೆ, ಬಟ್ ಎಲ್ಲ ಕಡೆ ಆಪರೇಷನಲ್ ಇಲ್ಲ. ಬಟ್ ಈ ಡೆಲ್ಲಿಯಲ್ಲಿ ಈಗ ಮಾಡರೇಟ್ ಆಗಿದೆ, ಅಂದ್ರೆ ಹತ್ತತ್ರ ಏರ್ ಕ್ವಾಲಿಟಿ ಇಂಡೆಕ್ಸ್ ಇಲ್ಲಿದೆ. ಪುಣೆದು ಇಲ್ಲಿದೆ ಗುಡ್ ಟು ಸಿವಿಯರ್ಲಿ ಬ್ಯಾಡ್. ಸೊ ಬೇರೆ ನವೆಂಬರ್ ಸ್ಟಬಲ್ ಬರ್ನಿಂಗ್ ಆದಾಗ ಪಂಜಾಬ್ ಅಲ್ಲಿ ಡೆಲ್ಲಿಯಲ್ಲಿ ಏರ್ ಕ್ವಾಲಿಟಿ ಇಂಡೆಕ್ಸ್ ಹತ್ತತ್ರ ಸಿವಿಯರ್ 400+ ದಾಟ್ಬಿಡುತ್ತೆ, ಅದು ಇಲ್ಲಿ ಬರುತ್ತೆ. ಸೊ ನೀವು ಈ ಚಿತ್ರ ನೆನ್ಪಿಟ್ಕೊಂಡ್ಬಿಟ್ರೆ ಸಫರ್ ಇಂಡೆಕ್ಸಿನ ಯಾವುದೇ ಪ್ರಶ್ನೆಯನ್ನ ನೀವು ಸಾಲ್ವ್ ಮಾಡಬಹುದು. ಮುಂದಿನ ಪ್ರಶ್ನೆ, ವರ್ಲ್ಡ್ ನೇಚರ್ ಕನ್ಸರ್ವೇಷನ್ ಡೇ ಈ ಸೆಲೆಬ್ರೇಟೆಡ್ ಆನ್. ಯಾವತ್ತು ಸೆಲೆಬ್ರೇಟ್ ಆಗತ್ತೆ ಅಂದ್ರೆ ಪ್ರತಿ ವರ್ಷ ವಿಶ್ವ ನಿಸರ್ಗ ಸಂರಕ್ಷಣಾ ದಿನ. ಬರೀ ವಿಶ್ವ ಸಂರಕ್ಷಣಾ ದಿನ ಅಲ್ಲ. ಸೊ ಇದಕ್ಕೆ ಉತ್ತರ 28, 8, 5 ಹಾಗೂ 25. 5 ಎಲಿಮಿನೇಟ್ ಮಾಡಬಹುದು ಬಿಕಾಸ್ ಅದು ವರ್ಲ್ಡ್ ಎನ್ವೈರನ್ಮೆಂಟ್ ಡೇ. ಅದು ಬಿಟ್ರೆ ಇನ್ಯಾವ ಎಲಿಮಿನೇಷನ್ ಪಾಸಿಬಲ್ ಇಲ್ಲ. ಸೊ ಇದಕ್ಕೆ ಸರಿಯಾದ ಉತ್ತರ ಗೊತ್ತಿರಬೇಕು 28 ಜುಲೈ. ಒಂದು ಥಿಂಗ್ ಏನು ಅಂದ್ರೆ ಎಲ್ಲ ಡೇಸು ಹಾಗೂ ಅದರ ಏನು ಇಂಪಾರ್ಟೆಂಟ್ ಯಾವ ಡೇಗೆ ಏನ್ ಸೆಲೆಬ್ರೇಟ್ ಆಗಿದೆ ಅಂತ ಒಂದು ಪಾಸಿಬಲ್ ಲಿಸ್ಟ್ ಮಾಡ್ಕೊಂಡ್ರೆ ತುಂಬಾ ಹೆಲ್ಪ್ ಆಗುತ್ತೆ. ರೈಟ್, ನೆಕ್ಸ್ಟ್ ಪ್ರಶ್ನೆ. ಬಯೋಡೈವರ್ಸಿಟಿ ಫಾರ್ಮ್ಸ್ ದ ಬೇಸಿಸ್ ಆಫ್ ಹ್ಯೂಮನ್ ಎಕ್ಸಿಸ್ಟೆನ್ಸ್ ಇನ್ ದ ಫಾಲೋಯಿಂಗ್. IS 2011 ಪ್ರಶ್ನೆ. ಏನು ಇನ್ ದ ಫಾಲೋಯಿಂಗ್ ವೇಸ್? ಸಾಯಿಲ್ ಫಾರ್ಮೇಶನ್. ಹೌದು, ಯಾಕಂದ್ರೆ ಬಯೋಡೈವರ್ಸಿಟಿ ಅಂದ್ರೆ ಏನು ಅನ್ನೋದು ಫಸ್ಟ್ ನೋಡ್ಕೋಬೇಕು. ವೆರೈಟಿ ಅಂಡ್ ವೇರಿಯಬಿಲಿಟಿ ಆಫ್ ಲೈಫ್ ಆನ್ ಅರ್ತ್. ಬೇರೆ ತರಹದ ಸ್ಪೀಶೀಸು, ಗಿಡ ಆಗಿರ್ಬೋದು, ಹೂ ಆಗಿರ್ಬೋದು, ಅನಿಮಲ್ಸ್ ಆಗಿರ್ಬೋದು, ಫಿಶಸ್ ಆಗಿರ್ಬೋದು, ಬಟರ್ಫ್ಲೈ ಆಗಿರ್ಬೋದು, ಇವೆಲ್ಲವನ್ನು ಒಂದು ವೆರೈಟಿ
ಭೂಮಿಯ ಮೇಲಿನಿದೆ ಅದನ್ನ ನಾವು ಬಯೋಡೈವರ್ಸಿಟಿ ಅಂತ ಕರಿತೀವಿ. ಯಾಕೆ ಅಂದ್ರೆ ಆ ವೇರಿಯೇಷನ್ ಜೆನೆಟಿಕ್ ಆಗಿರ್ಬೋದು, ಸ್ಪೀಶೀಸ್ ಆಗಿರ್ಬೋದು, ಹಾಗೂ ಎಕೋಸಿಸ್ಟಮ್ ವೇರಿಯೇಷನ್, ಅಕ್ವಾಟಿಕ್ ಎಕೋಸಿಸ್ಟಮ್, ಟೆರೆಸ್ಟ್ರಿಯಲ್ ಎಕೋಸಿಸ್ಟಮ್ ಇದೆಲ್ಲವೂ ಆಗಿರಬಹುದು. ಸೊ ಸಾಯಿಲ್ ಏನಕ್ಕೆ ಹೆಲ್ಪ್ ಮಾಡುತ್ತೆ ಅಂದ್ರೆ, ಎಸ್, ಸಾಯಿಲ್ ಫಾರ್ಮೇಶನ್ ಗೆ ಡೆಫಿನೆಟ್ಲಿ ಹೆಲ್ಪ್ ಮಾಡುತ್ತೆ. ಯಾಕಂದ್ರೆ ಇದೆಲ್ಲ ಪಾಸಿಟಿವ್ ಸ್ಟೇಟ್ಮೆಂಟ್ಸ್ ಆದ್ರಿಂದ ಬಯೋಡೈವರ್ಸಿಟಿ ಹೆಲ್ಪ್ ಮಾಡುತ್ತಾ ಸಾಯಿಲ್ ಫಾರ್ಮೇಶನ್ಗೆ? ಎಸ್, ಯಾಕಂದ್ರೆ ಡೈವರ್ಸಿಟಿ ಇದ್ದಲ್ಲಿ ಮಾತ್ರ ಇದೆಲ್ಲ ಸಾಧ್ಯ. ಪ್ರಿವೆನ್ಷನ್ ಆಫ್ ಸಾಯಿಲ್ ಎರೋಷನ್, ಎಸ್, ಯಾಕಂದ್ರೆ ಒಂದು ದೊಡ್ಡ ಮರ ಇದ್ದಲ್ಲಿ, ಆ ಡೈವರ್ಸಿಟಿ ಇದ್ದಲ್ಲಿ ಅದ್ರ ಕೆಳಗಡೆ ಆ ರೂಟ್ ಬೇರು ಗಟ್ಟಿಯಾಗಿ ಬೆಳೋದ್ರಿಂದ ಪ್ರಿವೆನ್ಷನ್ ಆಗೋದಿಲ್ಲ. ರೀಸೈಕ್ಲಿಂಗ್ ಆಫ್ ವೇಸ್ಟ್, ಎಸ್, ಯಾಕಂದ್ರೆ ಒಂದು ಆರ್ಗ್ಯಾನಿಸಮಿನ ವೇಸ್ಟ್ ಹಾಗೂ ಒಂದು ಡೈವರ್ಸಿಟಿಯಲ್ಲಿ ಆದಂತಹ ಒಂದು ಏನೇ ಆಗಿರ್ಬೋದು, ಡಿಕಂಪೋಸರ್ಸ್ ಇಂದ ಅದು ನಮ್ಗೆ ವೇಸ್ಟ್ ರೀಸೈಕಲ್ ಆಗಿ ಮತ್ತೆ ವಾಪಸ್ ಬರುತ್ತೆ. ಪಾಲಿನೇಷನ್ ಆಫ್ ಕ್ರಾಪ್ಸ್, ಎಸ್, ಬಟರ್ಫ್ಲೈ ಇಸ್ ದ ಗ್ರೇಟೆಸ್ಟ್ ಎಕ್ಸಾಂಪಲ್ ಆಫ್ ಪಾಲಿನೇಷನ್ ಆಫ್ ಕ್ರಾಪ್ಸ್. 1, 2, 3 and 4 ಆಲ್ ಆರ್ ಕರೆಕ್ಟ್. ಸೊ 1 ಕರೆಕ್ಟ್ ಆದ ತಕ್ಷಣ ನಾನು ಎಲಿಮಿನೇಷನ್ ಅಲ್ಲಿ ಹೇಳ್ತಾ ಇದ್ದೀನಿ, 1 ಕರೆಕ್ಟ್ ಆದ ತಕ್ಷಣ ಆಪ್ಷನ್ ಬಿ ಅನ್ನ ಎಲಿಮಿನೇಟ್ ಮಾಡಬಹುದು. 2 ಕರೆಕ್ಟ್ ಆದ ತಕ್ಷಣ ಪ್ರಿವೆನ್ಷನ್ ಆಫ್ ಸಾಯಿಲ್ ಎರೋಷನ್ ಆಪ್ಷನ್ ಸಿ ಅನ್ನ ಎಲಿಮಿನೇಟ್ ಮಾಡಬಹುದು. ಈಗ ಉಳಿತು ಎರಡೇ ಆಪ್ಷನ್ 1, 2, 3 ಹಾಗೂ 1, 2, 3 and 4. ಆಪ್ಷನ್ ಡಿ ಇಸ್ ರೈಟ್. ನೆಕ್ಸ್ಟ್, ವಿಚ್ ಒನ್ ಆಫ್ ದ ಫಾಲೋಯಿಂಗ್ ಈಸ್ ನಾಟ್ ಅ ಸೈಟ್ ಫಾರ್ ಇನ್ ಸಿಟು ಮೆಥಡ್ ಆಫ್ ಕನ್ಸರ್ವೇಷನ್? 2011ರಲ್ಲಿ ಬಂದಂತಹ ಪ್ರಶ್ನೆ ಆಫ್ ಫ್ಲೋರಾ. ಗಿಡಗಳನ್ನು ಕನ್ಸರ್ವ್ ಮಾಡಲು ಯಾವುದು ಇನ್ ಸಿಟು ಎಕ್ಸಿಟು ಅಂತ ಎರಡಿದೆ. ಇನ್ ಸಿಟು ಅಂದ್ರೆ ಅದು ಯಾವ ಜಾಗದಲ್ಲೇ ಇರುತ್ತೋ ಅಲ್ಲೇ ಕನ್ಸರ್ವ್ ಮಾಡೋದು. ಎಕ್ಸಿಟು ಅಂದ್ರೆ ಅದನ್ನ ಅಲ್ಲಿಂದ ಆಚೆ ತಗೊಂಡ್ಬಂದು ಕನ್ಸರ್ವ್ ಮಾಡೋದು, ಸ್ಪೀಶೀಸ್ ಅನ್ನ ಕನ್ಸರ್ವ್ ಮಾಡೋದು. ಸೊ ಇನ್ ಸಿಟು ಅಂತ ನೋಡೋಣ. ಬಯೋಸ್ಫಿಯರ್ ರಿಸರ್ವ್ ಅಂದ್ರೆ ಒಂದು ಬಯೋಸ್ಫಿಯರ್ ಇದೆ, ಆ ಬಯೋಸ್ಫಿಯರ್ ಅನ್ನ ಹಾಗೇ ರಿಸರ್ವ್ ಮಾಡೋದು, ಖಂಡಿತ ಅದು ಇನ್ ಸಿಟು. ಓಕೆ, ಬೊಟಾನಿಕಲ್ ಗಾರ್ಡನ್ ಅಂತ ಇಟ್ಕೊಳ್ಳಿ. ಫಾರ್ ಎಕ್ಸಾಂಪಲ್ ಲಾಲ್ಬಾಗ್ ಆಗಿರ್ಬೋದು, ಇದ್ರ ಬಗ್ಗೆ ನಮ್ಗೆ ಗೊತ್ತಿಲ್ಲ ಅಂತ ಇಟ್ಕೊಳ್ಳಿ. ನ್ಯಾಷನಲ್ ಪಾರ್ಕ್ ಬನ್ನೇರುಘಟ್ಟ ನ್ಯಾಷನಲ್ ಪಾರ್ಕ್ ಏನಿದೆ ಅದು ಎಲ್ಲಿ ಜಾಗ ಇದೆಯೋ ಅಲ್ಲೇ ಆಗಿರುವಂತದ್ದು, ಹೊಸದಾಗಿ ಕಟ್ಟಿದಂತಹ ಕಟ್ಟಡ ಅಲ್ಲ. ಸೊ ಇಟ್ ಈಸ್ ಆನ್ ಇನ್ ಸಿಟು ಮೆಥಡ್ ಆಫ್ ಕನ್ಸರ್ವೇಷನ್. ವೈಲ್ಡ್ ಲೈಫ್ ಸ್ಯಾಂಕ್ಚುರಿಗಳೇನಿದಾವೆ ಭಾರತದಲ್ಲಿ, ನ್ಯಾಷನಲ್ ಪಾರ್ಕ್ಸ್ ಗಿಂತ ಸ್ವಲ್ಪ ಕಡಿಮೆ ಕಡಿಮೆ ಕನ್ಸರ್ವೇಷನ್ ಬಟ್ ಜಾಸ್ತಿ ನಂಬರ್ ಅಲ್ಲಿ ಇರುವಂತದ್ದು. ಸೊ ಇದು ಕೂಡ ನಮ್ಗೆ ವೈಲ್ಡ್ ಲೈಫ್ ಸ್ಯಾಂಕ್ಚುರೀಸ್ ಕೂಡ ಏನಿದೆ ಅದು ಕೂಡ ಇನ್ ಸಿಟು. ಬೊಟಾನಿಕಲ್ ಗಾರ್ಡನ್ ಮಾತ್ರ ಎಕ್ಸ್ ಸಿಟು, ಅಲ್ಲಿಂದ ತಗೊಂಡ್ಬಂದು ಇಲ್ಲಿ ನೆಡುವಂತದ್ದು. ಆಪ್ಷನ್ ಡಿ ಈಸ್ ನಾಟ್ ಅ ಸೈಟ್ ಫಾರ್ ಇನ್ ಸಿಟು. ಮುಂದಿನ ಪ್ರಶ್ನೆ, ದ ಕಾಮನ್ ಕಾರ್ಬನ್ ಮೆಟ್ರಿಕ್ ಸಪೋರ್ಟೆಡ್ ಬೈ UNEP ಹ್ಯಾಸ್ ಬೀನ್ ಡೆವಲಪ್ಡ್ ಫಾರ್? ಯಾವುದಕ್ಕೋಸ್ಕರ ಕಾಮನ್ ಕಾರ್ಬನ್ ಮೆಟ್ರಿಕ್ ಡೆವಲಪ್ ಆಗಿದೆ? accessing the carbon footprint of building operations around the world, enabling commercial farming entities around the world to enter carbon emission trading. ಅಂದ್ರೆ ಫಸ್ಟ್ ಒನ್ನು ಬಿಲ್ಡಿಂಗ್ ಆಫ್, ನಾವೇನು ಕಟ್ಟಡಗಳನ್ನ ಕಟ್ತೀವಿ ಅದರಿಂದ ಬರುವಂತಹ ಕಾರ್ಬನ್ ಅನ್ನು ನೋಟ್ ಮಾಡುವಂತದ್ದು. ಸೆಕೆಂಡ್ ಒನ್ನು ಕಮರ್ಷಿಯಲ್ ಫಾರ್ಮಿಂಗ್ ಇಂದ ಏನು ಕಾರ್ಬನ್ ಎಮಿಟ್ ಆಗತ್ತೆ ಅದರಲ್ಲಿ ನಾವು ನಮ್ಮಿಂದ ಎಷ್ಟು ಎಮಿಟ್ ಆಗಿದೆ ಹಾಗಾಗಿ ದುಡ್ಡು ಇಸ್ಕೊಂತೀವಿ ಅಂತ. ಗವರ್ನಮೆಂಟ್ಸ್ ಟು ಆಕ್ಸೆಸ್ ಓವರ್ ಆಲ್ ಕಾರ್ಬನ್ ಫುಟ್ಪ್ರಿಂಟ್ ಕಾಸ್ಡ್ ಬೈ ದೇರ್ ಕಂಟ್ರೀಸ್, ಅಂದ್ರೆ ಗವರ್ನಮೆಂಟ್ಸು ಓವರ್ ಆಲ್ ಏನು ಕಾರ್ಬನ್ ಫುಟ್ಪ್ರಿಂಟ್ ಆಗಿದೆ ಅವರ ಕಂಟ್ರಿಯಲ್ಲಿ ಅದನ್ನ ಅಸೆಸ್ ಮಾಡುವಂಥದ್ದು. ಅಂಡ್ ಫೈನಲಿ ಫಾಸಿಲ್ ಫ್ಯೂಯಲ್ಸ್ ಬೈ ದ ವರ್ಲ್ಡ್ ಇನ್ ಅ ಯೂನಿಟ್ ಟೈಮ್. ಓವರ್ ಆಲ್ ಕಾಸ್ಡ್ ಬೈ ಫಾಸಿಲ್ ಫ್ಯೂಯಲ್ಸ್ ಅಂದ್ರೆ ಪೆಟ್ರೋಲಿಯಂ ಆಗಿರ್ಬೋದು, ಬೇರೆ ಫಾಸಿಲ್ ಫ್ಯೂಯಲ್ಸ್ ಇಂದ ಆದಂತಹ ಒಂದು ಏನು ಫುಟ್ ಪ್ರಿಂಟ್ ಅನ್ನ ಮೆಜರ್ ಮಾಡೋದು. ಸೊ ಈ ಪ್ರಶ್ನೆ ಉದ್ದ ಆಗಿದೆ, ಆದ್ರೆ ಕಾಮನ್ ಕಾರ್ಬನ್ ಮೆಟ್ರಿಕ್ ಅನ್ನೋದ್ರಿಂದ ನೀವು ಇಲ್ಲಿ ನೋಡಬೇಕು ಇದಕ್ಕೆ ಆನ್ಸರ್. ಯುನೈಟೆಡ್ ನೇಷನ್ಸ್ ಎನ್ವೈರನ್ಮೆಂಟ್ ಪ್ರಾಜೆಕ್ಟ್ ಇಂದ ರಿಲೀಸ್ ಆದಂತೂ ಕಾಮನ್ ಕಾರ್ಬನ್ ಮೆಟ್ರಿಕ್ ಏನಪ್ಪಾ ಅಂದ್ರೆ ಮೆಜರಿಂಗ್ ಎನರ್ಜಿ ಯೂಸ್ ಫಾರ್ ರಿಪೋರ್ಟಿಂಗ್ ಗ್ರೀನ್ ಹೌಸ್ ಗ್ಯಾಸ್ ಎಮಿಷನ್ಸ್ ಫ್ರಮ್ ಬಿಲ್ಡಿಂಗ್ ಆಪರೇಷನ್ಸ್. ಓಕೆ, ಸೊ ಬರೀ ಬಿಲ್ಡಿಂಗ್ಸ್ ಅನ್ನ ಕಟ್ಟೋದ್ರಿಂದ ಆದಂತದ್ದು. ಆಪ್ಷನ್ 1 ಎ ಇಸ್ ದ ರೈಟ್ ಆನ್ಸರ್. UNEP
is one other question possible. ಸೊ ಇದರೊಂದಿಗೆ KS ಪ್ರಿಲಿಮ್ಸ್ 2024ಕ್ಕೆ ಬೇಕಾಗುವಂತಹ ಎನ್ವಿರಾನ್ಮೆಂಟ್ ಭಾಗ 2ರ ಒಂದು ವಿಡಿಯೋವನ್ನು ಮಾಡಿದ್ದೀವಿ, ಪ್ರಶ್ನೆ ಸರಣಿ. ಈ ವಿಡಿಯೋದಲ್ಲಿ ನಾವು ಪರಿಸರ ಹಾಗೂ ಇದರ ಚಾಲೆಂಜಸ್ ಕ್ವೆಶನ್ಸ್ ಅನ್ನ ಸಾಲ್ವ್ ಮಾಡಿದ್ದೀವಿ, ಪ್ರೀವಿಯಸ್ ಇಯರ್ ಕ್ವೆಶನ್ ಪೇಪರ್. ಮುಂದಿನ ಲೆಕ್ಚರ್ ಒಂದಿಗೆ ಮತ್ತೆ ಸಿಗೋಣ. ನಿಮ್ಮ ಸಪೋರ್ಟ್ ಹೀಗೆ ಇರಲಿ. ಧನ್ಯವಾದ.